ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಂಕಲನಾತ್ಮಕ ಮೌಲ್ಯಮಾಪನ 1 ಅಂದರೆ SA1 ಪರೀಕ್ಷೆ ನಡೆದಿದೆ. ಸೊ ಇದ್ರದ್ದು ಕೀ ಆನ್ಸರನ್ನು ನೋಡೋಣ. ಸೊ ನನಗೆ ನಾಳೆಯಿಂದ ಯಾವ ಜಿಲ್ಲೆಗಳಲ್ಲಿ ಯಾವ ವಿಷಯದ ಪರೀಕ್ಷೆಗಳಿದ್ದಾವೆ ಅಂತ ನನಗೆ ಗೊತ್ತಿಲ್ಲ, ಕೆಲವು ಜಿಲ್ಲೆಗಳದಿದೆ. ಸೊ ಕಮೆಂಟನ್ನು ಆನ್ ಮಾಡಿರ್ತಾರೆ. ಸೊ ದಯಮಾಡಿ ನಿಮ್ಮ ನೆಕ್ಸ್ಟ್ ಪೇಪರ್ಸ್ಗಳ ಡೇಟ್ಗಳು ಮತ್ತು ಸಬ್ಜೆಕ್ಟ್ಗಳನ್ನು ಕೊಡಿ. ಖಂಡಿತವಾಗಿ ನಾವು ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು, ಫಿಕ್ಸ್ ಕ್ವಶನ್ಸ್ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಈ ಪ್ರಶ್ನೆ ಪತ್ರಿಕೆ ಯಾರಿಗೆಲ್ಲ ಇತ್ತು ಅಥವಾ ಇದೇ ಥರದ ಪ್ರಶ್ನೆ ಇದಾವೆ ಅನ್ನೋದನ್ನು ಕೂಡ ನಿಮಗೆ ಕ್ಲಿಯರ್ ಆಗ್ತದೆ. ಸೊ ಖಂಡಿತವಾಗಿ ಯೂಸ್ಫುಲ್ ಅದ. ಒಂದು ಸರಿ ಚೆಕ್ಔಟ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಫಸ್ಟ್ ಮೇನ್ಸಲ್ಲಿ ಗ್ರಾಮರ್ ಇತ್ತು, 6 ಪ್ರಶ್ನೆಗಳು. ಮೊದಲ ಪ್ರಶ್ನೆ, ದಂಡವನ್ನು ಪದದಲ್ಲಿರುವ ವಿಭಕ್ತಿಯ ಹೆಸರು ಅಂತ ಕೇಳಿದ್ದಾರೆ. ಪ್ರಥಮ ಉ, ದ್ವಿತೀಯ ಅನ್ನು ಅಂತ ಇದೆ. ಒನ್ನು ಅಂದರೆ ಅಲ್ಲಿ ಏನು ಬಂತು, ವ ಪ್ಲಸ್ ಅಂದರೆ ಒನ್ನು. ಸೊ ಏನಾಯ್ತಪ್ಪ ಅಂದ್ರೆ ಪ್ರಥಮ ಉ, ದ್ವಿತೀಯ ಅನ್ನು. ಸೊ ದ್ವಿತೀಯ ಈಸ್ ದ ರೈಟ್ ಆನ್ಸರ್. ಇನ್ನು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ತಿನ್ನನು, ತಿನ್ನಲಿ, ತಿಂದನು, ತಿನ್ನುತ್ತಾನೆ. ಸೊ ತಿನ್ನಲಿ ಅನ್ನೋದು ಏನಪ್ಪ ಅಂತಂದರೆ ವಿದ್ಯಾರ್ಥಕ ಆಗ್ತದೆ. ಓಕೆನಾ. ತಿಂದಾನು ಅಂತನ್ನೋದು ಸಂಭವನಾರ್ಥಕ ಆಗ್ತದೆ. ತಿನ್ನನು ಅನ್ನೋದು ಏನಾಗ್ತದಪ್ಪ ಅಂದರೆ ನಿಷೇಧಾರ್ಥಕ ಆಗ್ತದೆ. ಸೊ ಆಪ್ಷನ್ ಎ ತಿನ್ನನು ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಹಳ್ಳಿಯಲ್ಲಿ ಎಂಬ ಪದ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರು. ಹಳ್ಳಿಯಲ್ಲಿ ಅಂತ ಇದೆ, ಯಕಾರ ಆಗಮ ಆಗ್ತದೆ, ಆಗಮ ಸಂಧಿ ಈಸ್ ದಿ ರೈಟ್ ಆನ್ಸರ್. 4ನೇ ಪ್ರಶ್ನೆ ಬಹಳ ಈಸಿ ಇತ್ತು. ನಾಮಪದಗಳ ಬದಲಾಗಿ ಬಳಸೋ ಪದಗಳಿಗೆ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಫ್ರೆಂಡ್ಸ್, ಅದನ್ನು ಸರ್ವನಾಮ ಅಂತಾನೆ ಹೇಳೋದು. 5ನೇ ಪ್ರಶ್ನೆ, ವಿಶೇಷಣ ವಿಶೇಷಗಳಿಂದ ಕೂಡಿ ಆಗುವ ಸಮಾಸವಿದು ಅಂತ ಕೇಳಿದ್ದಾರೆ. ಓಕೆನಾ. ಸೊ ವಿಶೇಷಣ ವಿಶೇಷ ಅಂತಂದರೆ ಅದು ಕರಂಧಾರೆಯ ಸಮಾಸ ಅಂತ ಹೇಳ್ತೀವಿ. ಇನ್ನು ಭೂತಕಾಲ ಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ದ ಈಸ್ ದ ರೈಟ್ ಆನ್ಸರ್. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಸಂಬಂಧೀಕರಣಕ್ಕೆ ಹೋಗೋಣ. 4 ಪ್ರಶ್ನೆಗಳಿತ್ತು. ಕಟ್ಟೋನ ಸಂಭವನಾರ್ಥಕ ಆದರೆ ತಿನ್ನನು ಅಂತಕ್ಕದ್ದನ್ನು ಕೇಳಿದ್ದಾರೆ, ಅದು ನಿಷೇಧಾರ್ಥಕ ಬರ್ತದೆ. ಅನುಜ ಸೋದರ ಆದರೆ ಮೇಧಾವಿ ಅಂದರೆ ಪಂಡಿತ ವಿದ್ವಾಂಸ ಬರ್ತದೆ. ಸುರೇಂದ್ರ ಗುಣಸಂಧಿ ಆದರೆ ಲೋಕೈಕ ಅನ್ನೋದು ವೃದ್ಧಿ ಸಂಧಿ ಬರ್ತದೆ. ಷಟ್ಪದಿ 6 ಸಾಲುಗಳನ್ನು ಹೊಂದಿದರೆ ಕಂದ ಪದ್ಯ 4 ಸಾಲಿನ ಪದ್ಯ ಅನ್ನೋದು ರೈಟ್ ಆನ್ಸರ್. ಇನ್ನು 1 ಮಾರ್ಕ್ ಕ್ವಶನಲ್ಲಿ ನೋಡೋದಾದರೆ ದೊರೆಯ ಹಣ ಯಾವುದಕ್ಕೆ ಮೀಸಲಾಗಿರಬೇಕು ಅಂತ ಕೇಳಿದರು. ಇಟ್ಸ್ ಅ ವೆರಿ ಸಿಂಪಲ್. ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗಾಗಿ ದೊರೆಯ ಹಣ ಮೀಸಲು ಇರಬೇಕು. ಇನ್ನು ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಕೇಳಿದರು. ಕೆಂಪು, ಕಿತ್ತಳೆ ಮತ್ತು ಹಳದಿ. 13, ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು ಕೇಳಿದರು. ದೇಶ ಭ್ರಷ್ಟಗೊಳಿಸಿದ ಶತ್ರುಗಳು. ಇನ್ನು 14, ಭಾರತೀಯ ವಿದ್ಯಾಭವನ ರಾಧಾಕೃಷ್ಣನ್ ಅವರಿಗೆ ನೀಡಿದ ಬಿರುದು ಕೇಳಿದರು. ಬ್ರಹ್ಮ ವಿದ್ಯಾಭಾಸ್ಕರ ಈಸ್ ದ ರೈಟ್ ಆನ್ಸರ್. 15, ಭೀಷ್ಮರು ಕೃಷ್ಣನಿಗೆ ಎನಗೆ ನಗೆಯ ಬಂತು ಎಂದು ಹೇಳಲು ಕಾರಣವೇನಂತ ಕೇಳಿದರೆ ಹುಲ್ಲನ್ನು ಕತ್ತರಿಸೋದಕ್ಕೆ ಕೊಡಲಿಯು ಬೇಕೆ ಅಂತ ಹೇಳಿದಾಗ ಆ ಒಂದು ಸನ್ನಿವೇಶ ಅಲ್ಲಿ ಬರ್ತದೆ. ಇನ್ನು ಚಂಡಮಾರುತ ಜನರಿಗೆ ನಾನು ಯಾವಾಗ ಕೋಪಗೊಳ್ಳುತ್ತೇನೆ ಎಂದು ಹೇಳಿದ್ದಾರೆ ಅಂತ ಕೇಳಿದರು. ಇನ್ನು ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಯಾವ ಭಯವಿದೆ ಅಂತ ಕೇಳಿದರು. ಭುಜಂಗನ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 2 ಅಂಕದಲ್ಲಿ ಭಾಳ ಈಸಿ ಇತ್ತು ಮಕ್ಕಳೇ. ಸೊ ದೈವದವರ ತೀರ್ಪಿನ ಬಗ್ಗೆ ಶಾಂತಲೆಯ ಅಭಿಪ್ರಾಯ. 1000 ಮೂರ್ಖಗಳಿಗಿಂತ ಒಬ್ಬ ಪಂಡಿತ ಲೇಸು. ಸೇವಕರ ವಿಚಾರದಲ್ಲಿ ರಾಜನ ವರ್ತನೆ. ರಾಧಾಕೃಷ್ಣನ್ ಅವರ ವೇಷಭೂಷಣ. ಕವಿ ಎಂಥ ಹಾಡು ಗುಡುಗಬೇಕು ಅಂತ ಹೇಳಿದ್ದಾರೆ. ಕವಿ ಎಂಥ ಹಾಡು ಹಾಡಿದಾಗ ವೀರಧ್ವನಿ ಇರಬೇಕಂತ ಹೇಳಿದ್ದಾರೆ. ಚನ್ನಭೈರಾದೇವಿ ದಟ್ಟ ಕಾಡಿನ ಮಧ್ಯೆ ಏಕೆ ಕೋಟೆ ಕಟ್ಟಿಕೊಂಡಿದ್ರು ಅಂತ ಕೇಳಿದರು. ಚನ್ನಭೈರಾದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರವನ್ನು ಏನು ಮಾಡಲು ಹೊರಟರು. ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕಂತ ಹೇಳಿದ್ದಾರೆ. ಇನ್ನು ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭ ಅಂತ ಕೇಳಿದರು. ಭಾಳ ಈಸಿ ಇತ್ತು. ಇನ್ನು ಕವಿ ಸಾಹಿತಿಗಳ ಪರಿಚಯಕ್ಕೆ ಬರ್ತೀನಿ. ಶಿವರಾಮ್ ಕಾರಂತ ನಿಮಗೆ ಗೊತ್ತಿದೆ, 1902, ಸ್ಥಳ ಕೋಟ, ಕೃತಿ ಅಂಬುವಿನಿಂದ ಬರ್ಮಾಕ್ಕೆ. ಪ್ರಶಸ್ತಿಗಳನ್ನು ಕೇಳಿದ್ದಾರೆ. ಸೊ ಶಿವರಾಮ್ ಕಾರಂತ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅನ್ನೋದು ಗೊತ್ತಿರಲಿ. ಇನ್ನು ಜನ 13ನೇ ಶತಮಾನ ಕಾಲ ಬರ್ತದೆ. ಸ್ಥಳ ಬಂದುಬಿಟ್ಟು ಹಳೆಬೀಡು, ಕೃತಿ ಬಂದುಬಿಟ್ಟು ಯಶೋಧರ ಚರಿತ್ರೆ. ಅವರನ್ನು ಕವಿ ಚಕ್ರವರ್ತಿ ಅಂತ ಬಿರುದು ಇದೆ ಅನ್ನೋದು ಗೊತ್ತಿದೆ. ಇನ್ನು ಛಂದಸ್ಸಿನಕ್ಕೆ ಬಂದಾಗ ಸ್ನೇಹಿತರೆ, ದುರಿತವನ ದಾವಾಗ್ನಿ ಲಕ್ಷ್ಮಿ ಅಂತ ಇದೆ, 3 ಸಾಲಿದ್ದಾವೆ ಮತ್ತು ಫಸ್ಟ್ ಲೈನಲ್ಲಿ 14 ಇದ್ದಾವೆ. ಓಕೆ ತಾನೆ. ಸೊ 3 4 3 4 ಬರ್ತದೆ. ಸೊ ಅವಾಗ ಏನಾಗ್ತದಪ್ಪ ಅಂದರೆ ಇದು ಭಾಮಿನಿ ಷಟ್ಪದಿ ಅಂತಕ್ಕದ್ದು ಬರ್ತದೆ. ಇದು ನಿಮ್ಮದು ಬರಿಬೇಕಿತ್ತು. ಇನ್ನು ಅಲಂಕಾರ ಏನು ಕೇಳಿದ್ರು ಅಂತಂದ್ರೆ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಅಂತ ಕೇಳಿದರು. ಇದು ಉಪಮಾಲಂಕಾರ ಬರ್ತದೆ. ವೆರಿ ಈಸಿಯಾಗಿ ನೀವು ಬರೆದಿರ್ಬೋದು. ಇನ್ನು ಗಾದೆ ಮಾತುಗಳಲ್ಲಿ ತುಂಬಿದ ಕೂಡ ತುಳ್ಕೋದಿಲ್ಲ, ದೂರದ ಬೆಟ್ಟ ನುಣ್ಣಂಗೆ ಅಂತ ಕೇಳಿದರು. ಇನ್ನು ಸಂದರ್ಭ ಮತ್ತು ಸ್ವಾರಸ್ಯದಲ್ಲಿ ಇಬ್ಬರಿಗೂ ಬೇಡವಾದ ಹೊನ್ನು ರಾಜ್ಯದ ಬೊಕ್ಕಸು ಸೇರಲಿ ಅಂತ ಕೇಳಿದರು. ಇದು ಪ್ರಜಾನಿಷ್ಠೆ ಪಾಠದ ವಾಕ್ಯ. ಗಂಡಸರು ರಂಗುರಾಯರೇ ಕೇಳಿದರೆ ಬೆಡಗಿನ ತಾನ ಜಯಪುರದ ವಾಕ್ಯ. ನಿನ್ನ ಆದಾಯ ವ್ಯಯಕ್ಕಿಂತ ಹೆಚ್ಚಿದೆ ತಾನೇ ಕೇಳಿದರು. ರಾಮರಾಜ್ಯ ಪಾಠದ ವಾಕ್ಯ. ಮೋಡ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಪಾರಿವಾಳ ಪದ್ಯದ ವಾಕ್ಯ. ಲೋಕವನ್ನು ರಕ್ಷಿಪದೇವ ಮಹಾನುಭವ ಚಕ್ರಗ್ರಹಣ ಪದ್ಯದ ಸಾಲು.
ಬಲಿಯ ನಿತ್ತೊಡೆ ಮುನಿಯಂ ಅನ್ನೋದು ಅದು ಬಲಿಯ ನಿತ್ತೊಡೆ ಮುನಿಯಂ ಅಂತಕ್ಕಂಥದ್ದೇ ಪದ್ಯದ ಇತ್ತು. ಇನ್ನು ಹಾಡದಲ್ಲಿ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ವೀರಧ್ವನಿ ಏರಬೇಕು ಅಂತ ಕೇಳಿದರು. ಇನ್ನು ಪದ್ಯದ ಮೌಲ್ಯಾಧಾರಿತ ಸಾರಾಂಶದಲ್ಲಿ ಪಾರಿವಾಳದಿತ್ತು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು ಅಂತ ಕೇಳಿದರು. ಇನ್ನು 4 ಮಾರ್ಕ್ಸಲ್ಲಿ ವೆರಿ ರಿಪೀಟೆಡ್ ಕ್ವಶನ್, ಅದು ರಾಧಾಕೃಷ್ಣನ್ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬೀಳ್ಕೊಡುಗೆ ವಿಶೇಷತೆ ಅಥವಾ ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನ್ ಅವರ ಅಭಿಪ್ರಾಯ. ಇದು ಭಾಳ ಈಸಿಯಾಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಪದ್ಯಪಾಠಕ್ಕೆ ನೋಡಿದಾಗ ಕುಪಿತನಾದ ಕೃಷ್ಣನನ್ನು ಭೀಷ್ಮ ಸಂತೈಸಿದ ಬಗ್ಗೆ ಹೇಗೆ ಅಂತ ಕೇಳಿದರು, ಅಥವಾ ಪಾರ್ಥ ಭೀಷ್ಮರ ನಡುವೆ ನಡೆದ ಶರಸಂವಾದವನ್ನು ಕೇಳಿದ್ದಾರೆ. ಇನ್ನು ಲಾಸ್ಟ್ ನಿಮಗೆ ಏನು ಮಾಡಿದ್ದಪ್ಪ ಅಂತಂದ್ರೆ ಒಂದು ಪತ್ರ ಇದೆ ನೋಡಿ, 2 ಪತ್ರ ಇತ್ತು, ಒಂದು ವೈಯಕ್ತಿಕ ಇತ್ತು, ಇನ್ನೊಂದು ಮನವಿ ಪತ್ರ ಇತ್ತು. ಸೊ ಮನವಿ ಪತ್ರದಲ್ಲಿ ಏನಿದೆ ಅಂತಂದರೆ, ನಿಮ್ಮ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಬರೀಬೇಕು, 10ನೇ ವಾರ್ಡಿನವರು ಬೀದಿ ದೀಪ ಅಳವಡಿಸಿಕೊಡುವಂತೆ ಬರೀಬೇಕು. ಭಾಳ ಈಸಿ ಇದೆ. ಇನ್ನು ವೈಯಕ್ತಿಕದಲ್ಲಿ ಏನಿತ್ತಪ್ಪ ಅಂದ್ರೆ, ನಿಮ್ಮ ಶಾಲೆಯಲ್ಲಿ ಕೈಗೊಂಡ ಶೈಕ್ಷಣಿಕ ಪ್ರವಾಸದ ಅನುಭವ ಕುರಿತು ನಿಮ್ಮ ಗೆಳೆಯನಾದ ಹರೀಶ, ಗೆಳತಿಯಾದ ರಾಧಿಕಾ ಇವರಿಗೆ ಪತ್ರ ಬರೀಬೇಕಿತ್ತು. ಇನ್ನು ಪ್ರಬಂಧಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಇದೆ, ನಿರುದ್ಯೋಗ ಸಮಸ್ಯೆ, ಇದು ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆಗಳೇ ಆಗಿತ್ತು. ಸೊ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಸೊ ಕನ್ನಡದಲ್ಲಿರ್ತಕ್ಕಂಥ ಮೇನ್ ಕೀ ಆನ್ಸರ್ನ ಫೋಕಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿಗಳೊಂದಿಗೆ ತರ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.